ನಾವೀಗ ನಿಮ್ಗೊಬ್ಬ ಡಿಫರೆಂಟ್ ಕಲಾವಿದನನ್ನ ತೋರಿಸ್ತೀವಿ. ಅವರು ರಚಿಸೋ ಚಿತ್ರಗಳನ್ನ ನೋಡಿದ್ರೆ ನೀವು ಹುಬ್ಬೇರಿಸೋದು ಖಚಿತ. ಬನ್ನಿ ಹಾಗಾದ್ರೆ ಆ ಕಲಾವಿದ ಯಾರು ಅಂತ ಇವತ್ತಿನ ಭಿನ್ನ ಬೆಂಗಳೂರಿಗ ಸರಣಿಯಲ್ಲಿ ನೋಡ್ಕೊಂಡು ಬರೋಣ. ಅಬ್ಬಾ, ಇದೇನ್ ವಿಸ್ಮಯ! ಕಲಾವಿದ ವಿಲಾಸ್ ನಾಯಕ್ನ ಕೈ ಚಳಕವಿದು. ಕೇವಲ ಒಂದು ಸಾಂಗ್, ಕ್ಯಾನ್ವಾಸ್, ಪೇಂಟಿಂಗ್, ಕಲರ್ಸ್ ಕೈಯಲ್ಲಿದ್ರೆ ಸಾಕು, ಅದ್ಭುತ ಲೋಕವನ್ನೇ ಸೃಷ್ಟಿಸ್ಬಿಡ್ತಾರೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಸಚಿನ್ ತೆಂಡೂಲ್ಕರ್, ಅಬ್ದುಲ್ ಕಲಾಂ, ರಾಜ್ಕುಮಾರ್, ವೀರೇಂದ್ರ ಹೆಗ್ಗಡೆಯಂತಹ ಮಹಾನ್ ವ್ಯಕ್ತಿಗಳ ಚಿತ್ರ ಬಿಡಿಸಿ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಈ ಯುವಕನ ಸಾಧನೆಗೆ ಹಲವು ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ. ಜೊತೆಗೆ ನಮ್ಮ ಬೆಂಗಳೂರು ಪ್ರಶಸ್ತಿಯೂ ಮುಡಿಗೇರಿದೆ. ಮಂಗಳೂರು ಮೂಲದ ವಿಲಾಸ್ ಸದ್ಯ ಮಲ್ಲೇಶ್ವರಂನಲ್ಲಿ ವಾಸವಾಗಿದ್ದಾರೆ. ಬಾಲ್ಯದಿಂದಲೇ ಕಲೆ ಇವರಿಗೆ ಒಲಿದು ಬಂದಿದೆ. ಮಲೇಷಿಯಾ, ದೋಹಾ, ಸಿಂಗಾಪುರ್, ಬಹರೇನ್ನಲ್ಲೂ ತಮ್ಮ ಕಲೆಯ ಛಾಪು ಮೂಡಿಸಿದ್ದಾರೆ. ಅಷ್ಟೇ ಅಲ್ಲ, ಇಂಡಿಯಾ ಸೂಪರ್ ಫಾಸ್ಟ್ ಆರ್ಟಿಸ್ಟ್ ಅನ್ನೋ ಹೆಗ್ಗಳಿಕೆ ಕೂಡ ಇವರಿಗಿದೆ. ಬಹಳ ವೇಗವಾಗಿ ಸ್ಟೇಜ್ ಮೇಲೆ ಆನ್ ದಿಸ್ ಸ್ಟೇಜ್ ಸ್ಪೀಡ್ ಪೇಂಟಿಂಗ್ ಅಂತ ಮಾಡೋದು. ಅಂದರೆ ಯೂಶಲಿ ನೀವು ನೋಡಿರ್ಬೋದು, ನಾವು ಪೇಂಟಿಂಗನ್ನು ಮನೆಯಲ್ಲಿ ಕೂತ್ಕೊಂಡು ಕೆಲವು ಗಂಟೆಗಳನ್ನು ತಗೊಂಡು ಆರಾಮವಾಗಿ ಮಾಡುವಂಥ ಒಂದು ಕಲೆ. ಆದರೆ ನಾನು ಸ್ಟೇಜ್ ಮೇಲೆ ಇದನ್ನು ಮ್ಯೂಸಿಕ್ ಹಾಕಿ ಜನರು ನೋಡುವಂತಹ ಒಂದು ಕಲೆಯಾಗಿ ಅದನ್ನು ಪರಿವರ್ತನೆ ಮಾಡಿದ್ದೇನೆ. ಒಟ್ನಲ್ಲಿ ಕೇವಲ 3 ನಿಮಿಷದಲ್ಲಿ ಸಾಂಗ್ಗೆ ತಕ್ಕಂತೆ ಚಿತ್ರ ಬಿಡಿಸೋ ಈ ಕಲಾವಿದನ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಇನ್ನೂ ವಿಶೇಷ ಅಂದ್ರೆ ಈ ಬಾರಿಯ ನಮ್ಮ ಬೆಂಗಳೂರು ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಈ ಯುವಕ ಕೆಂಪೇಗೌಡ ಮತ್ತು ರಾಜ್ಕುಮಾರ್ ಚಿತ್ರ ಬಿಡಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದ್ರು. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ನಲ್ಲಿ ಸದ್ಯಕ್ಕೆ ಹೊಸಬರ ಹವಾ ಜೋರಾಗಿದೆ. ಹೀಗಾಗಿ ಪ್ರತಿ ಶುಕ್ರವಾರ ತೆರೆಗೆ ಬರ್ತಾ ಇರೋ ಸಿನಿಮಾಗಳ ಸಂಖ್ಯೆನೂ ಹೆಚ್ಚಾಗ್ತಾ ಇದೆ. ನಾಳೆ ಬರೋಬ್ಬರಿ 3 ಸಿನಿಮಾಗಳು ರಿಲೀಸ್ ಆಗ್ತಿವೆ.